ಓಂ ಶಾಂತಿ. ಮುರಳಿಯ ದಿನಾಂಕ 9/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇವರು ಬ್ರಹ್ಮ ಸದ್ಗುರುವಿನ ದರ್ಬಾರ್ ಆಗಿದೆ. ಇದು ಬ್ರಹ್ಮರವರ ಸದ್ಗುರುವಿನ ದರ್ಬಾರ್ ಆಗಿದೆ. ಈ ಭೃಕುಟಿಯಲ್ಲಿ ಸದ್ಗುರು ವಿರಾಜಮಾನ ಆಗಿದ್ದಾರೆ. ಅವರೇ ನೀವು ಮಕ್ಕಳಿಗೆ ಸದ್ಗತಿಯನ್ನ ಮಾಡುತ್ತಾರೆ. ಬ್ರಹ್ಮರವರ ಭೃಕುಟಿಯೇ ಶಿವಬಾಬಾ ಸದ್ಗುರುವಿನ ದರ್ಬಾರ್ ಆಗಿದೆ. ಈ ಭೃಕುಟಿಯಲ್ಲೇ ಸದ್ಗುರು ಶಿವಬಾಬಾ ವಿರಾಜಮಾನ ಆಗಿದ್ದಾರೆ. ಆ ಶಿವಬಾಬಾ ಸದ್ಗುರು ನಾವು ಮಕ್ಕಳಿಗೆ ಸದ್ಗತಿಯನ್ನ ಮಾಡ್ತಾರೆ. ಪ್ರಶ್ನೆ: ತಂದೆ ತಾವು ಮಕ್ಕಳಿಗೆ ಯಾವ ಗುಲಾಮಿತನದಿಂದ ಬಿಡುಗಡೆ ಮಾಡಲು ತಂದೆ ಬಂದಿದ್ದಾರೆ? ತಂದೆ ನಾವು ಮಕ್ಕಳನ್ನ ಯಾವ ಗುಲಾಮಿತನದಿಂದ ಬಿಡುಗಡೆ ಮಾಡಲು ಬಂದಿದ್ದಾರೆ? ಬಾಬಾ ತಿಳಿಸ್ತಾ ಇದ್ದಾರೆ, ಈ ಸಮಯ ಎಲ್ಲ ಮಕ್ಕಳು ಪ್ರಕೃತಿ ಮತ್ತು ಮಾಯೆಗೆ ಗುಲಾಮರಾಗಿದ್ದಾರೆ. ತಂದೆ ಈಗ ಈ ಗುಲಾಮಿತನದಿಂದ ಬಿಡುಗಡೆ ಮಾಡಲು ಬಂದಿದ್ದಾರೆ. ಈಗ ಮಾಯೆ ಮತ್ತು ಪ್ರಕೃತಿ ಎರಡರಿಂದಲೂ ತೊಂದರೆಯಾಗ್ತಾ ಇದೆ. ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ಅತಿವೃಷ್ಟಿ. ನಂತರ ನೀವು ಈ ರೀತಿಯ ಮಾಲೀಕರು ಆಗಿ ಬಿಡುವಿರಿ. ಇಡೀ ಪ್ರಕೃತಿಯೇ ನಿಮಗೆ ಗುಲಾಮವಾಗಿ ಬಿಡುತ್ತದೆ. ಮಾಯೆಯ ಯುದ್ಧ ನಡೆಯುವುದಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಸುಪ್ರೀಂ ತಂದೆ ಕೂಡ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ. ಅವರು ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. ನಂತರ ಸುಪ್ರೀಂ ಗುರು ಕೂಡ ಆಗಿದ್ದಾರೆ. ಬಾಬಾ ಹೇಳುತ್ತಾರೆ, ಇವರಂತೂ ಸದ್ಗುರುವಿನ ಇದು ದರ್ಬಾರ್ ಆಗಿದೆ. ದರ್ಬಾರ್ ಇರತ್ತೆ ಅಲ್ವಾ, ಗುರುವಿನ ದರ್ಬಾರ್. ಅವರದ್ದು ಕೇವಲ ಗುರು, ಆದ್ರೆ ಸದ್ಗುರು ಅಲ್ಲ. ಶ್ರೀ ಶ್ರೀ 108 ಅಂತ ಹೇಳ್ತಾರೆ. ಸದ್ಗುರು ಅನ್ನುವಂಥದ್ದು ಎಲ್ಲೂ ಕೂಡ ಬರ್ದಿಲ್ಲ. ಆ ಜನರು ಕೇವಲ ಗುರುಗಳು ಅಂತ ಹೇಳುತ್ತಾರೆ. ಇಲ್ಲಿ ಶಿವಬಾಬಾ ಸದ್ಗುರು ಆಗಿದ್ದಾರೆ. ಮೊದಲು ತಂದೆ, ನಂತರ ಟೀಚರ್, ನಂತರ ಸದ್ಗುರು. ಸದ್ಗುರು ಬಾಬಾರವರಿಂದಲೇ ಸದ್ಗತಿ ಸಿಗತ್ತೆ. ಸತ್ಯಯುಗ ತ್ರೇತಾಯುಗದಲ್ಲಿ ಅಂತೂ ಯಾವುದೇ ಗುರುಗಳು ಇರುವುದಿಲ್ಲ. ಏಕೆಂದ್ರೆ ಎಲ್ಲರೂ ಸದ್ಗತಿಯಲ್ಲೇ ಇರ್ತಾರೆ. ಒಬ್ಬ ಸದ್ಗುರು ಸಿಗ್ತಾರೆ ಅಂದಾಗ ಬಾಕಿ ಉಳಿದ ಎಲ್ಲ ಗುರುಗಳ ಹೆಸರು ಸಮಾಪ್ತಿಯಾಗಿ ಬಿಡುತ್ತದೆ. ಸುಪ್ರೀಂ ಅಂತಂದ್ರೆ ಎಲ್ಲ ಗುರುಗಳಿಗೂ ಗುರು ಶಿವಬಾಬಾ ಸದ್ಗುರು ಸುಪ್ರೀಂ ಆಗಿದ್ದಾರೆ. ಹೇಗೆ ಎಲ್ಲ ಪತಿಗಳಿಗೂ ಪತಿ ಅಂತನೂ ಕೂಡ ಶಿವಬಾಬನಿಗೆ ಹೇಳಲಾಗತ್ತೆ. ಎಲ್ಲರಿಗಿಂತ ಶ್ರೇಷ್ಠ ಆಗಿರುವ ಕಾರಣನೇ ಈ ರೀತಿ ಮಹಿಮೆ ಇದೆ. ಬಾಬಾ ಹೇಳ್ತಾರೆ, ಈಗ ನೀವು ಸುಪ್ರೀಂ ತಂದೆಯ ಬಳಿ ಕುಳಿತುಕೊಂಡಿದ್ದೀರಿ. ಯಾತಕ್ಕಾಗಿ? ಬೇಹದ್ದಿನ ಆಸ್ತಿಯನ್ನ ಪಡೆಯೋದಿಕ್ಕೋಸ್ಕರ ಸುಪ್ರೀಂ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ. ಶಿವಬಾಬಾ ಬೇಹದ್ದಿನ ಆಸ್ತಿಯನ್ನ ಕೊಡ್ತಾರೆ. ಶಿವಬಾಬಾ ತಂದೆ ಶಿಕ್ಷಕ ಆಗಿದ್ದಾರೆ. ಈ ಆಸ್ತಿಯಂತೂ ಶಿವಬಾಬಾ ಹೊಸ ಜಗತ್ತು ಅಮರಲೋಕಕ್ಕಾಗಿ ಕೊಡ್ತಾ ಇದ್ದಾರೆ. ಆ ಹೊಸ ಜಗತ್ತನ್ನ ನಿರ್ವೀಕಾರಿ ಪ್ರಪಂಚ ಅಂತ ಹೇಳಲಾಗ್ತದೆ. ನಿರ್ವೀಕಾರಿ ಪ್ರಪಂಚ ಹೊಸ ಜಗತ್ತನ್ನ, ವಿಕಾರಿ ಪ್ರಪಂಚವನ್ನ ಹಳೆ ಜಗತ್ತಂತ ಹೇಳಲಾಗತ್ತೆ. ಇನ್ನ ಸತ್ಯಯುಗವನ್ನ ಶಿವಾಲಯ ಅಂತ ಹೇಳಲಾಗತ್ತೆ. ಏಕೆಂದ್ರೆ ಶಿವಬಾಬಾ ಸ್ಥಾಪನೆ ಮಾಡಿರುವಂಥದ್ದು ಆಗಿದೆ. ವಿಕಾರಿ ಜಗತ್ತು ರಾವಣ ಸ್ಥಾಪನೆ ಮಾಡ್ತಾನೆ. ಈಗ ನೀವು ಕುಳಿತುಕೊಂಡಿದ್ದೀರಿ ಶಿವಬಾಬಾ ಸದ್ಗುರುವಿನ ದರ್ಬಾರ್ ಸಭೆಯಲ್ಲಿ. ಇಲ್ಲಿ ಕೇವಲ ನೀವು ಮಕ್ಕಳು ಮಾತ್ರ ಇದು ನಿಮ್ಗೆ ಗೊತ್ತಿದೆ. ತಂದೆಯಂತೂ ಶಾಂತಿಯ ಸಾಗರ ಆಗಿದ್ದಾರೆ. ಅವರು ತಂದೆ ಯಾವಾಗ ಬರ್ತಾರೆ ಆವಾಗ ಶಾಂತಿಯ ಆಸ್ತಿಯನ್ನ ಕೊಡ್ತಾರೆ, ಮಾರ್ಗವನ್ನ ತಿಳಿಸ್ತಾರೆ. ಇನ್ನ ಬಾಕಿ ಕಾಡಿನಲ್ಲಿ ಶಾಂತಿ ಎಲ್ಲಿಂದ ಸಿಗಬೇಕು? ಆದ್ದರಿಂದ ಈ ಒಂದು ಹಾರದ ಒಂದು ದೃಷ್ಟಾಂತ ಇದೆ. ಶಾಂತಿ ಎಂಬುದು ಆತ್ಮದ ಕೊರಳ ಮಾಲೆಯಾಗಿದೆ. ನಂತರ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗತ್ತೆ ಆಗ ಅಶಾಂತಿ ಪ್ರಾರಂಭ ಆಗತ್ತೆ. ಅವರಿಗೆ ಅದಕ್ಕೇನೆ ಹೇಳಲಾಗುತ್ತದೆ ಸುಖಧಾಮ, ಶಾಂತಿಧಾಮ. ಇನ್ನು ಸತ್ಯಯುಗದಲ್ಲಿ ಯಾವುದೇ ದುಃಖದ ಮಾತಂತೂ ಇರೋದಿಲ್ಲ. ಮಹಿಮೆ ಸದಾ ಸದ್ಗುರು ಬಾಬಾರವರದ್ದೇ ಮಹಿಮೆ ಮಾಡಲಾಗತ್ತೆ. ಗುರುಗಳ ಮಹಿಮೆಯನ್ನ ಎಂದೂ ಕೂಡ ಕೇಳಿಲ್ಲ ಅಲ್ವಾ? ಶಿವಬಾಬಾ ಜ್ಞಾನ ಸಾಗರ, ಅವರೇ ನಮ್ಮ ಆತ್ಮಗಳ ತಂದೆಯಾಗಿದ್ದಾರೆ.
ಈ ರೀತಿ ಗುರುಗಳ ಮಹಿಮೆಯನ್ನು ಕೇಳಿದ್ದೀರಾ? ಇಲ್ಲೇ ಅಲ್ವಾ? ಆ ಗುರು ಶಿವಬಾಬಾ ಜಗತ್ತಿನ ಪತಿತ ಪಾವನವನ್ನ ಈ ಶಾರೀರಿಕ ಗುರುಗಳು ಜಗತ್ತಿನ ಪತಿತ ಪಾವನರು ಆಗಲು ಸಾಧ್ಯವಿಲ್ಲ. ಶಿವಬಾಬಾ ನಿರಾಕಾರ ಬೇಹದ್ದಿನ ಬಹಳ ದೊಡ್ಡ ತಂದೆ ಅಂತ ಅವರಿಗೆ ಹೇಳಲಾಗತ್ತೆ. ಬಾಬಾ ಹೇಳುತ್ತಾರೆ, ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ಒಂದು ಕಡೆ ಪತಿತ ಹಳೆಯ ಜಗತ್ತು, ಇನ್ನೊಂದು ಕಡೆ ಪಾವನ ಹೊಸ ಜಗತ್ತು. ಪತಿತ ಜಗತ್ತಿನಲ್ಲಿ ಗುರುಗಳಂತೂ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಮುಂದೆ ನೀವು ಈ ಸಂಗಮ ಯುಗದ್ದು ನಿಮಗೇನೂ ಗೊತ್ತೇ ಇಲ್ಲ. ಈಗ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇದರ ನಂತರ ಸತ್ಯಯುಗ ಬರ್ತದೆ. ಈ ರೀತಿ ಚಕ್ರ ತಿರುಗ್ತಾ ಇರತ್ತೆ. ಇದೆಲ್ಲನೂ ಅವಶ್ಯ ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವೆಲ್ಲ ಸಹೋದರಾತ್ಮಗಳಾಗಿದ್ದೇವೆ. ಬೇಹದ್ದಿನ ತಂದೆಯಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗತ್ತೆ. ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಎಷ್ಟು ಒಳ್ಳೊಳ್ಳೆಯ ಪೊಸಿಷನ್ ಇರುವಂತ ಮನುಷ್ಯರಿದ್ದಾರೆ, ಆದ್ರೆ ಏನನ್ನೂ ತಿಳ್ಕೊಂಡೇ ಇಲ್ಲ. ಬಾಬಾ ಹೇಳುತ್ತಾರೆ, ನಾನು ನೀವು ಎಲ್ಲರ ಸದ್ಗತಿಯನ್ನ ಮಾಡ್ತೇನೆ. ಈಗ ನೀವು ಸೆನ್ಸಿಬಲ್ ಆಗಿರುವಿರಿ. ಮೊದಲಂತೂ ಏನೂ ಕೂಡ ಗೊತ್ತೇ ಇರಲಿಲ್ಲ. ಈ ದೇವತೆಗಳ ಮುಂದೆ ಹೋಗಿ ನೀವು ಹೇಳ್ತಾ ಇದ್ರಿ, ನಾವು ಯಾವುದೇ ನಮ್ಮ ಹತ್ರ ಸೆನ್ಸ್ ಇಲ್ಲ, ನಮ್ಮಲ್ಲಿ ಯಾವುದೇ ಗುಣ ಇಲ್ಲ, ನಮ್ಮ ಮೇಲೆ ದಯೆ ಕೃಪೆ ಮಾಡಿ ಅಂತ ಕೇಳ್ತೀರಿ. ಈಗ ಇಲ್ಲಿ ದೇವತೆಗಳ ಚಿತ್ರ ಎಷ್ಟೊಂದು ಇದನ್ನ ಈಗ ನಿಮ್ಗೆ ಗೊತ್ತೇ ಇಲ್ಲ. ದಯಾ ಹೃದಯ ಅಂತೂ ಯಾರಾಗಿದ್ದಾರೆ? ಹೇಳ್ತಾರೆ, ಗಾಡ್ ಫಾದರ್ ದಯೆ ಕೃಪೆ ಮಾಡಿ. ಯಾವುದೇ ದುಃಖದ ಮಾತು ಬರುತ್ತೆ ಅಂದಾಗ ಅವಶ್ಯವಾಗಿ ಆ ಸಮಯದಲ್ಲಿ ತಂದೆಯ ನೆನಪು ಇರತ್ತೆ. ಈಗ ನೀವು ಈ ರೀತಿಯಾಗಿ ಹೇಳೋದಿಲ್ಲ. ಶಿವಬಾಬಾ ವಿಚಿತ್ರ ಆಗಿದ್ದಾರೆ, ಅವರ ಸಮ್ಮುಖದಲ್ಲಿ ಇದ್ದಾರೆ, ಅದಕ್ಕಾಗಿನೇ ಅವರಿಗೆ ನಮಸ್ತೆಯನ್ನ ಮಾಡಲಾಗತ್ತೆ. ಆಗಲೇ ಎಲ್ಲರೂ ಚಿತ್ರಧಾರಿಗಳು ನೀವೆಲ್ಲರೂ ಆಗಿದ್ದೀರಿ. ಶಿವಬಾಬಾ ಹೇಳ್ತಾರೆ, ನಾನಂತೂ ವಿಚಿತ್ರ ಆಗಿದ್ದೇನೆ, ನಾನು ಎಂದೂ ಚಿತ್ರವನ್ನ ಧಾರಣೆ ಮಾಡಿಕೊಳ್ಳುವುದಿಲ್ಲ. ಬಾಬಾ ಹೇಳುತ್ತಾ ಇದ್ದಾರೆ, ಶಿವಬಾಬಾ ವಿಚಿತ್ರ ಆಗಿದ್ದಾರೆ. ನನ್ನ ಚಿತ್ರದ ಒಂದು ಯಾವುದೇ ಹೆಸರಂತೂ ಇಲ್ಲ. ನನ್ನದು ಶಿವಬಾಬಾ ಅಂತಾನೆ ಹೆಸರಿರೋದು. ನಾನು ಈ ಬ್ರಹ್ಮಾರವರ ತನುವನ್ನ ಆಧಾರವಾಗಿ ತಗೊಂಡಿದ್ದೇನೆ. ಈ ಇದು ಹಳೆಯದಾದಂಥ ಚಪ್ಪಲಿಯಾಗಿದೆ. ಆ ಒಂದು ಹಳೆಯ ಶರೀರದಲ್ಲೇ ನಾನು ಪರಕಾಯ ಪ್ರವೇಶ ಮಾಡ್ತೇನೆ. ಈ ಶರೀರದ ಮಹಿಮೆಯಂತೂ ಎಲ್ಲಿ ಮಾಡ್ತಾರೆ? ಇದಂತೂ ಹಳೆಯ ಶರೀರ ಆಗಿದೆ. ಅಡಾಪ್ಟ್ ಅನ್ನ ಮಾಡ್ಕೊಳ್ಳಾಗ್ತದೆ, ಮಹಿಮೆಯನ್ನ ಮಾಡ್ಲಾಗತ್ತೇನು? ಬಾಬಾ ಹೇಳುತ್ತಾರೆ, ಈಗ ಪುನಃ ನನ್ನ ಮೂಲಕ ನೀವು ಸುಂದರರು ಆಗ್ತಾ ಇರುವಿರಿ. ಈಗ ತಂದೆ ಹೇಳುತ್ತಾರೆ, ನಾನು ಏನನ್ನ ತಿಳಿಸ್ಕೊಡ್ತೇನೆ ಅದರ ಮೇಲೆ ಜಡ್ಜನ್ನ ನಿರ್ಣಯ ಮಾಡಿ, ಒಂದು ವೇಳೆ ನಾನು ಸರಿಯಾಗಿದ್ರೆ ಸರಿಯಾದದ್ದನ್ನೇ ನೆನಪು ಮಾಡ್ರಿ. ಅವರಿಗೆ ತಿಳಿಸ್ಕೊಡಿ, ಅನ್ರೈಟಿಯಸ್ ಏನು ಅಸತ್ಯವಾದದ್ದು ನಾವು ಏನೂ ಹೇಳುವುದಿಲ್ಲ. ಅವರಿಗೆ ಇವಿಲ್ ಅಂತ ಹೇಳಲಾಗತ್ತೆ. ಯಾರು ಸತ್ಯತೆ ಇಲ್ವೋ ಅವರಿಗೆ ಭೂತ ಪ್ರೇತಗಳು ಅಂತ ಹೇಳಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಕೆಟ್ಟದ್ದನ್ನ ಕೇಳಬೇಡಿ, ನೋಡ್ಬೇಡಿ, ಮಾತಾಡಬೇಡಿ. ಏಕೆಂದ್ರೆ ಈ ಕಣ್ಣುಗಳಿಂದ ಏನೆಲ್ಲವನ್ನ ನೋಡ್ತಾ ಇರುವಿರಿ ಅದೆಲ್ಲವನ್ನ ಮರೆಯಿರಿ. ಬಾಬಾ ಹೇಳುತ್ತಾರೆ, ಈಗಂತೂ ಹೋಗ್ಬೇಕಾಗಿದೆ ತಮ್ಮ ಮಧುರ ಮನೆಗೆ. ನಂತರ ಪರಮಧಾಮದಿಂದ ವಾಪಸ್ ತಮ್ಮ ಸುಖಧಾಮದಲ್ಲಿ ಬರ್ತೀರಿ. ನಂತರ ಇವೆಲ್ಲವೂ ಹೇಗೆ? ನನಗಾಗಿ ಇದು ಒಂದು ಪ್ರಾಪರ್ಟಿ ಆಗಿದೆ. ಇದು ಹಳೆಯ ಶರೀರ ಇರುವುದಿಲ್ಲ, ಹಳೆಯ ಜಗತ್ತು ಇರುವುದಿಲ್ಲ. ಬಾಬಾ ಹೇಳುತ್ತಾರೆ, ನಾವು ಪುರುಷಾರ್ಥ ಮಾಡ್ತಾ ಇರೋದೇ ಹೊಸ ಜಗತ್ತಿಗೋಸ್ಕರ. ನಂತರ ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗತ್ತೆ. ನೀವು ತಮ್ಮ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ತಾ ಇದ್ದೀರಾ. ನಿಮಗೆ ಗೊತ್ತಿದೆ, ಕಲ್ಪ ಕಲ್ಪ ತಂದೆ ಬರ್ತಾರೆ ರಾಜ್ಯ ಭಾಗ್ಯವನ್ನ ಕೊಡೋದಿಕ್ಕೋಸ್ಕರ. ನೀವು ಹೇಳ್ತೀರಿ, ಬಾಬಾ ಕಲ್ಪದ ಹಿಂದಿನ ಅನುಸಾರವಾಗಿ ನಾವು ಮಿಲನ ಮಾಡಿದ್ವಿ, ಆಸ್ತಿಯನ್ನ ಪಡ್ಕೊಂಡಿದ್ವಿ, ನರನಿಂದ ನಾರಾಯಣ ಆಗಿದ್ವಿ. ಬಾಕಿ ಈಗ ಎಲ್ಲರೂ ಒಂದೇ ರೀತಿ ಪದವಿಯನ್ನ ಪಡ್ಕೊಳ್ಳಲು ಸಾಧ್ಯವಿಲ್ಲ, ನಂಬರ್ ವಾರ್ ಇರ್ತಾರೆ. ಇದಾಗಿದೆ ಸ್ಪಿರಿಚುಯಲ್ ವಿಶ್ವವಿದ್ಯಾಲಯ. ಆಧ್ಯಾತ್ಮ ತಂದೆ ಬಂದು ಓದಿಸ್ತಾ ಇದ್ದಾರೆ, ನಾವು ಮಕ್ಕಳು ಓದ್ತಾ ಇದ್ದೇವೆ. ಯಾರೇ ಪ್ರಿನ್ಸಿಪಾಲಿನ ಮಕ್ಕಳಿರಬಹುದು, ಅವರೂ ಕೂಡ ಸಮರ್ಪಿತರಾಗಿ ಬಿಡ್ತಾರೆ. ಸ್ತ್ರೀನೂ ಕೂಡ ಓದೋದಿಕ್ಕೆ ತೊಡಗ್ಬಿಡ್ತಾರೆ. ಮಕ್ಕಳು ಚೆನ್ನಾಗಿ ಓದಿ ಬೇರೆಯವರಿಗೂ ಓದಿಸ್ತಾರೆ. ಆದ್ರೆ ಅವರು ಇನ್ನೊಂದು ಮನೆಯಲ್ಲಿ ಹೊರಟು ಹೋಗ್ತಾರೆ. ಇಲ್ಲಿಯಂತೂ ಕಾಯ್ದೆ ಈ ರೀತಿ ಇಲ್ಲ. ಮಕ್ಕಳು ನೌಕರಿ ಮಾಡುವಂತ ನಿಯಮ ಇಲ್ಲ. ಹೊಸ ಜಗತ್ತಿನಲ್ಲಿ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋಕೋಸ್ಕರ ಇಡೀ ಎಲ್ಲವೂ ಯಾವುದರ ಮೇಲೆ ಅವಲಂಬಿತ? ಶಿಕ್ಷಣದ ಮೇಲೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಮಾತುಗಳನ್ನ ಜಗತ್ತಿನವರಿಗೇನೂ ಗೊತ್ತೇ ಇಲ್ಲ. ಬರೆಯಲ್ಪಟ್ಟಿದೆ ಭಗವಾನು ವಾಚ್ ಅಂತ ಹೇಳಿ, ನಾನು ಮಕ್ಕಳಿಗೆ ನಾನು ನಿಮ್ಮನ್ನ ರಾಜರುಗಳಿಗೆ ರಾಜರನ್ನಾಗಿ ಮಾಡ್ತೇನೆ.
ಒಂದು ಮೆಡಲ್ ಸುಮ್ನೆ ಹಾಗೆ ಸಿಗತ್ತಾ, ತಯಾರಾಗತ್ತಾ? ಎಷ್ಟು ಪ್ರಕಾರದ ದೇವಿಗಳ ಚಿತ್ರವನ್ನ ಮಾಡ್ಬೇಕಾಗತ್ತೆ. ನೀವಂತೂ ಚೆನ್ನಾಗಿ ಅದನ್ನ ಓದಿ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ. ಅವರಂತೂ ಮಣ್ಣಿನಲ್ಲಿ ಚಿತ್ರಗಳನ್ನ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಇಲ್ಲಿ ಅಂತೂ ಈಗ ಓದ್ಬೇಕಾಗಿದೆ. ನಂತರ ನೀವು ಸಂಸ್ಕಾರವನ್ನ ತೆಗೆದುಕೊಂಡು ಹೋಗ್ತೀರಿ. ಅಲ್ಲಿ ಹೋಗಿ ಹೊಸ ಜಗತ್ತಿನಲ್ಲಿ ಹೊಸ ಶರೀರವನ್ನ ಧರಿಸ್ತೀರಿ. ಜಗತ್ತು ಎಲ್ಲವೂ ಸಮಾಪ್ತಿಯಾಗಲಿದೆ. ಕೇವಲ ಒಂದು ಬದಲಾವಣೆ ಆಗತ್ತೆ. ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಕಾಪರ್, ಐರನ್. 16 ಕಲೆಗಳಿಂದ 14ಕ್ಕೆ ಬರ್ತೀರಿ. ಜಗತ್ತಂತೂ ಅದೇ ನಡೀತಾ ಇರತ್ತೆ. ಹೊಸದ್ರಿಂದ ಹಳೇದಾಗ್ತಾ ಇರತ್ತೆ. ತಂದೆ ನಿಮಗೆ ರಾಜರುಗಳಿಗೂ ರಾಜರನ್ನಾಗಿ ಮಾಡ್ತಾ ಇದ್ದಾರೆ. ಈ ಶಿಕ್ಷಣದಿಂದಲೇ ಬೇರೆ ಯಾರಲ್ಲಿಯೂ ಈ ಒಂದು ತಾಕತ್ತಿಲ್ಲ. ಈ ರೀತಿಯಾಗಿ ಓದುವಷ್ಟು, ತಿಳಿಸಿಕೊಡುವಷ್ಟು ತಾಕತ್ ಇಲ್ಲ. ಎಷ್ಟು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ನಂತರ ಓದ್ತಾ ಓದ್ತಾ ಮಾಯೆ ತನ್ನ ವಶ ಮಾಡ್ಕೊಂಡ್ಬಿಡತ್ತೆ. ನಂತರ ಎಷ್ಟು ಓದ್ತೀರಿ ಅದರ ಅನುಸಾರವಾಗಿ ಸ್ವರ್ಗದಲ್ಲಿ ಶೃಂಗಾರವನ್ನ ಅವಶ್ಯವಾಗಿ, ಎಷ್ಟು ಓದ್ತೀರಿ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುವಿರಿ. ಸಂಪಾದನೆ ಎಲ್ಲೂ ಹೋಗೋದಿಲ್ಲ. ಅವಿನಾಶಿ ಜ್ಞಾನ ರತ್ನಗಳ ವಿನಾಶ ಆಗೋದಿಲ್ಲ. ಮುಂದೆ ಹೋದಂತೆ ಎಲ್ಲಿ ಹೋಗ್ತೀರಿ? ನಂತರ ನಾವೆಲ್ಲ ಪಾಪ ಯಾಕೆ ಮಾಡ್ತೇವೆ? ಪಾಪವನ್ನ ಮಾಡ್ತಾ ಮಾಡ್ತಾ ನಮ್ದು ಈ ರೀತಿಯಾಗಿ ಸತ್ ಬಿಟ್ಟಿದ್ದೇವೆ. ಇಷ್ಟು ವಿಚಾರವಂತೂ ಬರುತ್ತೆ ಅಲ್ವಾ? ಅದಕ್ಕೇನೆ ಹೇಳಲಾಗುತ್ತದೆ ಶಂಶಾನಿ ವೈರಾಗ್ಯ. ತಿಳ್ಕೊಳ್ಳಾಗತ್ತೆ ನಾವು ಹೋಗಿ ಇನ್ನೊಂದು ಶರೀರವನ್ನ ಪಡ್ಕೊಳ್ಬೇಕು. ಪರಂತು ಜ್ಞಾನ ಇಲ್ಲ ಅಂತಂದಾಗ ಜ್ಞಾನವಂತೂ ಇಲ್ಲವೇ ಇಲ್ಲ ಆಗಿದೆ. ಇಲ್ಲಿಯಂತೂ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಲಾಗತ್ತೆ. ಈ ಸಮಯ ನೀವು ವಿಶೇಷವಾಗಿ ಸಾಯುವುದಕ್ಕಾಗಿನೇ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಏಕೆಂದ್ರೆ ಇಲ್ಲಿಯಂತೂ ನೀವು ಪ್ರಾಪರ್ಟಿ ಇದೆ. ಹಳೆಯ ಶರೀರವನ್ನ ಬಿಟ್ಟು ಹೊಸ ಶರೀರದಲ್ಲಿ ಹೋಗ್ಬೇಕಾಗಿದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಎಷ್ಟು ನೀವು ನನ್ನನ್ನ ನೆನಪು ಮಾಡ್ತೀರಿ ಅಷ್ಟು ಪಾಪಗಳು ಕತ್ತರಿಸಲ್ಪಡತ್ತೆ. ಸಹಜತೆ ಸಹಜನೂ ಆಗಿದೆ, ಕಷ್ಟಕ್ಕೆ ಕಷ್ಟನೂ ಆಗಿದೆ. ನಾವು ಮಕ್ಕಳು ಯಾವಾಗ ಪುರುಷಾರ್ಥವನ್ನ ಮಾಡೋದ್ರೊಳಗೆ ತೊಡಗ್ಬಿಡ್ತೇವೆ ಆಗ ತಿಳ್ಕೊಳ್ತೇವೆ ಮಾಯೆ ಕೂಡ ಬಹಳ ಶಕ್ತಿಶಾಲಿಯಾಗಿ ಯುದ್ಧ ಮಾಡತ್ತೆ. ಬಾಬಾ ಹೇಳುತ್ತಾರೆ, ಇದು ಸಹಜ ಇದೆ, ಆದ್ರೆ ಮಾಯೆ ನಮ್ಮ ಆತ್ಮ ದೀಪವನ್ನೇ ಆರಿಸಿ ಬಿಡತ್ತೆ. ಬಾಬಾ ಹೇಳುತ್ತಾರೆ, ಮಾಯಾ ಬಿಲ್ಲಿ ನಮ್ಮ ದೀಪವನ್ನ ಆರಿಸಿ ಬಿಡತ್ತೆ. ಇಲ್ಲಿ ಎಲ್ಲವೂ ಮಾಯೆಗೆ ಗುಲಾಮರಾಗಿದ್ದಾರೆ. ನಂತರ ನೀವು ಮಾಯೆಯನ್ನ ಗುಲಾಮ ಮಾಡ್ಕೊಳ್ತೀರಿ. ಇಡೀ ಪ್ರಕೃತಿ ನಿಮ್ಮದು ಸ್ವತಂತ್ರದಲ್ಲಿ ಇರತ್ತೆ. ಯಾವುದೇ ಬಿರುಗಾಳಿ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಇಲ್ಲ. ಪ್ರಕೃತಿಯೇ ನಿಮಗೆ ದಾಸಿಯಾಗಿರತ್ತೆ ಸ್ವರ್ಗದಲ್ಲಿ. ಬಾಬಾ ಹೇಳುತ್ತಾರೆ, ಅಲ್ಲಿ ಅಂತೂ ಯಾವುದೇ ಮಾಯೆ ಯುದ್ಧ ಅಂತೂ ಇರೋದಿಲ್ಲ. ಈಗ ನೋಡಿ ಎಷ್ಟೊಂದು ಡಿಸ್ಟರ್ಬ್ ಮಾಡ್ತಾರೆ. ಗಾಯನವೂ ಇದೆ, ನಾನು ಗುಲಾಮನಾಗಿದ್ದೇನೆ ನಿನಗೆ ಅಂತ ಹೇಳ್ತಾರೆ. ನಂತರ ನೀವು ನನ್ನ ಗುಲಾಮರು ಅಂತ ಹೇಳ್ತಾರೆ. ತಂದೆ ಹೇಳ್ತಾರೆ, ನಾನು ನಿಮ್ಮನ್ನ ಗುಲಾಮತನದಿಂದ ಬಿಡಿಸಲು ಬಂದಿದ್ದೇನೆ. ನೀವು ಮಾಲೀಕರಾಗ್ತೀರಿ, ಗುಲಾಮರು ಅವರು ಗುಲಾಮರಾಗುತ್ತಾರೆ. ಸ್ವಲ್ಪನೂ ಚೂಚು ಆಗೋ ಹಾಗೆ ಇಲ್ಲ. ಇದೆಲ್ಲವೂ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ನೀವು ಹೇಳ್ತೀರಿ, ಬಾಬಾ ಮಾಯೆ ಬಹಳ ತೊಂದರೆ ಕೊಡ್ತು ಅಂದಾಗ ಏನ್ ತಾನೇ ಮಾಡೋದು? ಇದಕ್ಕೆ ಹೇಳಲಾಗುತ್ತದೆ ಯುದ್ಧದ ಮೈದಾನ. ಮಾಯೆಯನ್ನ ಗುಲಾಮ ಮಾಡಿಕೊಳ್ಳುವುದಕ್ಕಾಗಿ ನೀವು ಪ್ರಯತ್ನ ಮಾಡ್ತಾ ಇರ್ತೀರಿ. ಮಾಯ ಕೂಡ ತೊಂದರೆ ಕೊಡ್ತಾ ಇರತ್ತೆ. ಎಷ್ಟು ಡಿಸ್ಟರ್ಬ್ ಮಾಡತ್ತೆ, ಎಷ್ಟು ಜನಗಳಿಗೆ ಸೋಲ್ಸತ್ತೆ, ಅನೇಕರನ್ನ ಏಕದಮ್ ತಿಂದು ಹಾಕ್ಬಿಡತ್ತೆ, ಅದನ್ನ ಹಪ್ ಮಾಡ್ಕೊಂಡ್ಬಿಡತ್ತೆ. ಬಲೆ ಸ್ವರ್ಗದ ಮಾಲೀಕರು ಆಗ್ತೀರಿ, ಆದ್ರೆ ಮಾಯೇನೂ ಕೂಡ ಆ ಕಡೆ ಗಮನ ಇರಬೇಕು. ಏಕೆ ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ಆ ಮಾಯೆಯ ಹೊಟ್ಟೆ ಒಳಗಡೆ ಹೋಗ್ಬಿಡ್ತೀರಾ. ಕೇವಲ ಅಂತಿಮದಲ್ಲಿ ಗೊತ್ತಾಗ್ತದೆ ಬಾಕಿ ಇಡೀ ಯಾರೆಲ್ಲ ಒಳಗಡೆ ಇದ್ದಾರೆ ಎಲ್ಲ ಕೊಳಚೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಮಕ್ಕಳು ಕೊಳಕೆನಲ್ಲಿ ಬಿದ್ದಿದ್ದಾರೆ. ಸ್ವಲ್ಪನೂ ನೆನಪು ಮಾಡೋದೇ ಇಲ್ಲ. ಹೇಗೆ ಆಮೆ ಭ್ರಮರಿಯ ದೃಷ್ಟಾಂತಗಳಿದೆ, ಇದೇ ರೀತಿ ನೀವು ಕೂಡ ಕೀಡೆಗಳನ್ನ ತೆಗೆದುಕೊಂಡು ಬಂದು ಇದ್ದವರನ್ನ ಏನನ್ನಾಗಿ ಮಾಡ್ತಾ ಇದ್ದೀರಾ? ಏಕದಮ್ ಸ್ವರ್ಗದ ಪರಿಗಳನ್ನಾಗಿ ಬಾಬಾ ಮಾಡ್ತಾ ಇದ್ದಾರೆ. ಸನ್ಯಾಸಿಗಳು ಕೂಡ ಬಲೆ ಭ್ರಮರಿಯ ದೃಷ್ಟಾಂತವನ್ನ ಕೊಡ್ತಾರೆ, ಆದ್ರೆ ಅವರಿಗೆ ಬೂಬೂ ಮಾಡಿ ಯಾರೂ ಬದಲಾವಣೆ ಮಾಡೋದಿಲ್ಲ. ಬದಲಿ ಆಗೋದೇ ಸಂಗಮ ಯುಗದಲ್ಲಿ. ಈಗ ಇದಾಗಿದೆ ಸಂಗಮ ಯುಗ. ನೀವು ಶೂದ್ರರಿಂದ ಬ್ರಾಹ್ಮಣರು ಆಗ್ತೀರಿ ಅಂದಾಗ ವಿಕಾರಿ ಮನುಷ್ಯರಿದ್ದಾರೆ, ಅವರನ್ನು ನೀವು ತೆಗೆದುಕೊಂಡು ಹೋಗ್ತೀರಿ. ಎಲ್ಲ ಕೀಟಗಳನ್ನೆಲ್ಲ ಭ್ರಮರಿ ತನ್ನ ಸಮಾನ ಮಾಡ್ಕೊಳ್ಳುತ್ತೆ. ಕೆಲವರು ಹಾಗೆ ಮುದುಡಿ ಹೋಗ್ಬಿಡ್ತಾರೆ, ಕೆಲವರು ಹಾಗೆ ಅರ್ಧಂಬರ್ಧ ಉಳ್ಕೊಂಡ್ಬಿಡ್ತಾರೆ.
ಬಾಬಾರವರು ಈ ಎಲ್ಲಾ ಮಾತುಗಳನ್ನ ನೋಡ್ತಾ ಇದ್ದರೆ ಇದೇನೂ ಕೂಡ ಅಚ್ಚಿ ರೀತಿ. ಇಲ್ಲೂ ಕೂಡ ಕೆಲವರು ತುಂಬಾ ಚೆನ್ನಾಗಿ ಓದ್ತಾರೆ, ಆ ಜ್ಞಾನದ ರಕ್ಕೆಗಳನ್ನ ಜಮಾ ಮಾಡ್ಕೊಳ್ತಾರೆ. ಕೆಲವರು ಬುದ್ಧಿಯಲ್ಲಿ ಮಾಯಿ ಅಂತೂ ಹಿಡಿದು ಬಿಡತ್ತೆ, ಅವರು ಕಚ್ಚಾಗೆ ಉಳ್ಕೊಂಡ್ಬಿಡ್ತಾರೆ. ಇದೆಲ್ಲ ದೃಷ್ಟಾಂತ ಈಗಿನದ್ದಾಗಿದೆ, ಅದ್ಭುತ ಆಗಿದೆ. ಭ್ರಮರಿ ಕೀಡೆಯನ್ನು ತೆಗೆದುಕೊಂಡು ಬಂದು ತಮ್ಮ ಸಮಾನ ಮಾಡತ್ತೆ. ಇದು ಪ್ರತಿಯೊಬ್ಬರದ್ದು ಏನೆಲ್ಲ ತಾವು ಸಮಾನ ಮಾಡ್ತೀರಿ. ಇನ್ನೊಬ್ಬರು ಸರ್ಪದ ಉದಾಹರಣೆಯನ್ನ ಕೊಡ್ತಾರೆ. ಸತ್ಯುಗದಲ್ಲಿ ಬಲೆ ಒಂದು ಕಾಲವನ್ನ ಶರೀರವನ್ನ ಬಿಟ್ಟು ಮತ್ತೊಂದನ್ನ ಪಡ್ಕೊಳ್ತೀರಿ, ತಕ್ಷಣ ಸಾಕ್ಷಾತ್ಕಾರವಾಗಿ ಬಿಡತ್ತೆ. ಈಗ ಶರೀರ ಬಿಡುವಂತವನಾಗಿದ್ದೇನೆ. ಆತ್ಮ ಹೊರಟು ಇನ್ನೊಂದು ಗರ್ಭ ಮಹಲ್ನಲ್ಲಿ ಹೋಗಿ ಕುತ್ಕೊಳ್ಳತ್ತೆ. ಇಲ್ಲಿಯೂ ಕೂಡ ಒಂದು ದೃಷ್ಟಾಂತವನ್ನ ಕೊಡ್ಲಾಗತ್ತೆ. ಗರ್ಭ ಮಹಲ್ನಲ್ಲಿ ಕುಳಿತುಕೊಂಡಿದ್ದಾರೆ, ಅವರಿಗೆ ಹೊರಗಡೆ ತೆಗೆಯುವಂತ ಮನಸ್ಸೇ ಆಗೋದಿಲ್ಲ. ನಂತರ ಹೊರಗಡೆ ಅವಶ್ಯ ಬರಲೇಬೇಕು. ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿ ಇದ್ದೀರಿ, ಜ್ಞಾನದಿಂದ ಇಂಥ ಪುರುಷೋತ್ತಮರಾಗ್ತೀರಿ. ಭಕ್ತಿಯಂತೂ ಜನ್ಮ ಜನ್ಮಾಂತರ ಮಾಡ್ತಾ ಬಂದಿದ್ದೀರಿ. ಯಾರು ಜಾಸ್ತಿ ಭಕ್ತಿಯನ್ನ ಮಾಡಿದ್ದಾರೆ ಅವರೇ ಬಂದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿಯನ್ನ ಪಡ್ಕೊಳ್ತಾರೆ. ಬಾಬಾ ಹೇಳುತ್ತಾರೆ, ಈಗ ನಿಮ್ಮದು ಬುದ್ಧಿಯಲ್ಲಿ ಇಡೀ ಜ್ಞಾನ ತುಂಬಲ್ಪಟ್ಟಿದೆ. ಬಾಕಿ ಶಾಸ್ತ್ರಗಳ ಜ್ಞಾನವಂತೂ ಯಾರಿಗೂ ಗೊತ್ತೇ ಇಲ್ಲ. ಅದಂತೂ ಭಕ್ತಿ, ಅದರಲ್ಲಿ ಯಾವುದೇ ಸದ್ಗತಿಯಂತೂ ಆಗೋದಿಲ್ಲ. ಸದ್ಗತಿ ಅಂದ್ರೇನೆ ವಾಪಸ್ ಮನೆಗೆ ಹೋಗೋದಾಗಿದೆ. ಬಾಕಿ ಶಾಸ್ತ್ರಗಳ ಜ್ಞಾನ ಯಾವುದೂ ಜ್ಞಾನ ಅಲ್ಲ. ಅದಂತೂ ಭಕ್ತಿ, ಅದರಿಂದ ಯಾರದ್ದು ಸದ್ಗತಿಯಂತೂ ಆಗೋದಿಲ್ಲ. ಸದ್ಗತಿ ಅಂದ್ರೇನೆ ವಾಪಸ್ ಮನೆಗೆ ಹೋಗೋದು. ಮನೆಯಲ್ಲಿ ಯಾರೂ ಕೂಡ ಹೋಗೋದಿಲ್ಲ. ತಂದೆ ಸ್ವಯಂ ಹೇಳ್ತಾರೆ, ನಾನು ಎಲ್ಲರೂ ನನ್ನ ಜೊತೆಗೆ ಸೇರೋದಿಲ್ಲ. ಯಾರು ಓದ್ತಾರೆ, ಜೊತೆಯಲ್ಲಿ ಹೋಗುವಂತವರಿದ್ದಾರೋ ಅವರೇ ಬೇಕಾಗಿದೆ. ಬಾಬಾ ಎಷ್ಟು ವಿಚಾರ ಮಾಡ್ತಾ ಇರ್ತಾರೆ. 5000 ವರ್ಷದಲ್ಲಿ ತಂದೆ ಒಂದು ಬಾರಿ ಅನೇಕ ಬಂದು ನಮಗೆಲ್ಲ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ನೀವು ಗಳಿಗೆಗೂ ಮರೆತು ಬಿಡ್ತೀರಿ, ನಾವು ಆತ್ಮನಾಗಿದ್ದೇವೆ ಅನ್ನೋದು ಮರಿತೀರಿ. ಇಲ್ಲಿ ಏಕ್ದಮ್ ಪಕ್ಕಾ ಮಾಡ್ಕೊಳ್ಬೇಕಾಗಿದೆ, ನಾವು ಆತ್ಮಗಳು. ತಂದೆ ಓದಿಸೋದಿಕ್ಕೆ ಬಂದಿದ್ದಾರೆ. ಇದಕ್ಕೆ ಹೇಳಲಾಗುತ್ತದೆ ಸ್ಪಿರಿಚುಯಲ್ ನಾಲೆಡ್ಜ್. ಆತ್ಮಿಕ ತಂದೆ ನಾವು ಆತ್ಮಗಳಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಸಂಸ್ಕಾರವೂ ಕೂಡ ಆತ್ಮದಲ್ಲೇ ತುಂಬಲ್ಪಡತ್ತೆ. ಶರೀರವಂತೂ ಸಮಾಪ್ತಿಯಾಗತ್ತೆ, ಆತ್ಮವಂತೂ ಅವಿನಾಶಿಯಾಗಿದೆ. ಬಾಬಾ ಹೇಳುತ್ತಾರೆ, ಈ ಬ್ರಹ್ಮಾರವರ ಭ್ರುಕುಟಿಯೇ ಸದ್ಗುರುವಿನ ದರ್ಬಾರ್ ಆಗಿದೆ. ಈ ಒಂದು ಆತ್ಮದ ದರ್ಬಾರ್ ಆಗಿದೆ. ನಂತರ ಸದ್ಗುರುವಿನ ಬಂದು ಇವರಲ್ಲಿ ಪ್ರವೇಶ ಮಾಡ್ತಾರೆ. ಇದಕ್ಕೆ ರಥನೂ ಕೂಡ ಅಂತ ಹೇಳಲಾಗತ್ತೆ, ದರ್ಬಾರ್ ಅಂತಾನೂ ಹೇಳಲಾಗತ್ತೆ. ನೀವು ಮಕ್ಕಳು ಸ್ವರ್ಗದ ಗೇಟ್ ಅನ್ನ ತೆರೆದಿದ್ದೀರಿ ಶ್ರೀಮತದ ಅನುಸಾರವಾಗಿ. ಎಷ್ಟು ಒಳ್ಳೆ ರೀತಿ ಓದ್ತೀರಿ, ಅಷ್ಟು ಸತ್ಯುಗದಲ್ಲಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ಚೆನ್ನಾಗಿ ಓದೋದು ಅವಶ್ಯಕತೆ ಇದೆ. ಟೀಚರ್ನ ಮಕ್ಕಳಂತೂ ಬಹಳ ಶಕ್ತಿಶಾಲಿಯಾಗಿರ್ತಾರೆ. ಆದ್ರೆ ಹೇಳಲಾಗ್ತದೆ ಅಲ್ವಾ, ಮನೆಯ ಒಂದು ಗಂಗೆಗೂ ಕೂಡ ಗೌರವವನ್ನ ಕೊಡೋದಿಲ್ಲ, ತಂದೆಯನ್ನು ನೋಡೋದೂ ಇಲ್ಲ. ಇಡೀ ಊರಿನ ಕಿಚಡ ಗಂಗೆಯಲ್ಲಿ ಬಂದು ಬೀಳತ್ತೆ. ನಂತರ ಅದನ್ನ ಪತಿತ ಪಾವನಿ ಅಂತ ಹೇಳಿ ಹೇಗೆ ಕರೆಯೋದು? ಮನುಷ್ಯರ ಬುದ್ಧಿಯಂತೂ ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ. ದೇವಿಯರಿಗೆ ಶಿಕ್ಷೆ ಕೊಟ್ಟು ದೇವಿಯರನ್ನೆಲ್ಲ ಚಂದ ಶೃಂಗಾರ ಮಾಡಿ ಪೂಜೆ ಮುಂತಾದವುಗಳನ್ನ ಮಾಡಿ ನಂತರ ನೀರಿನಲ್ಲಿ ಮುಳುಗಿಸ್ಬಿಡ್ತಾರೆ. ಬಾಬಾ ಹೇಳುತ್ತಾರೆ, ಕೆಲವರಂತೂ ಅದರ ಮೇಲೆ ಕಾಲನ್ನ ಇಟ್ಟು ಮುಳುಗಿಸ್ತಾರೆ. ಅಂದ್ರೆ ತಲೆ ಮೇಲೆ ಕಾಲಿಟ್ಟು ಆ ಮೂರ್ತಿಗಳು ನೀರಲ್ಲಿ ಮುಳುಗ್ಲಿಲ್ಲ ಅಂದ್ರೆ ಕಾಲನ್ನ ಇಟ್ಟು ಮುಳುಗಿಸ್ಬಿಡ್ತಾರೆ. ಬಂಗಾಳದಲ್ಲಿ ಇದು ಮೊದಲನೆಯ ಒಂದು ಪದ್ಧತಿ ಈ ರೀತಿ ಪ್ರಾರಂಭ ಆಯ್ತು. ಯಾರಾದ್ರೂ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ಅವರಿಗೆ ತಕ್ಷಣ ಬಾಯಲ್ಲಿ ಗಂಗಾಜಲವನ್ನ ಹಾಕ್ತಾರೆ. ಆಗ ಅವರು ಅಲ್ಲಿ ನೀರಿನಲ್ಲಿ ಅದನ್ನ ಹಾಕಿದಾಗ ಅವರ ಪ್ರತಿ ಮಾತುಗಳು ಕೂಡ ಮುಖದಿಂದ ಆ ಪಾನಿ ಡಾಲ್ತೆ ರಹತೆ, ಪ್ರತಿ ನೀರ್ ಹನಿಯನ್ನ ಹಾಕ್ತಿರ್ತಾರೆ. ಈ ರೀತಿ ಪ್ರಾಣವನ್ನ ಕೊಡ್ತಾರೆ. ಇದು ಎಂಥ ಅದ್ಭುತ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಏರೋದು ಮತ್ತು ಇಳಿಯುವುದರ ಪೂರ್ಣ ಜ್ಞಾನ ಇದೆ. ಅದು ಹೇಗೆ? ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग. नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಂದೆ ಏನನ್ನ ತಿಳಿಸ್ಕೊಡ್ತಾರೆ ಅದನ್ನೇ ತಿಳಿಸಬೇಕಾಗಿದೆ. ಜಡ್ಜ್ ಮಾಡ್ಕೊಳ್ಬೇಕು, ಸರಿ ಯಾವುದಾಗಿದೆ.
ಸರಿಯಾದದ್ದನ್ನೇ ನೆನಪು ಮಾಡಬೇಕು. ಅಸತ್ಯವಾದ ಮಾತುಗಳನ್ನ ಹೇಳಬಾರದು, ಮಾತನಾಡಬಾರದು, ನೋಡಬಾರದು. 2ನೇ ಮಹಾವಾಕ್ಯ, ಶಿಕ್ಷಣವನ್ನ ಚೆನ್ನಾಗಿ ರೀತಿ ಓದಿ ತಮ್ಮನ್ನ ರಾಜರುಗಳಿಗೂ ರಾಜರನ್ನಾಗಿ ಮಾಡಬೇಕು. ಈ ಹಳೆಯ ಶರೀರ ಮತ್ತು ಹಳೆಯ ಜಗತ್ತಿನಲ್ಲಿ ತಮ್ಮ ಇದು ಟೆಂಪರರಿ ಆಗಿ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ವರದಾನ, ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನ ಪರಿವರ್ತನೆ ಮಾಡುವಂತಹ ಅಧಿಕಾರಿ ಆತ್ಮ ಆಗಿರಿ. ಬ್ರಾಹ್ಮಣ ಅಂದ್ರೇನೆ ಅಧಿಕಾರಿ ಆತ್ಮ. ಕೆಲವೊಂದು ಯಾರದ್ದು ಪರವಶ ಆಗೋದಿಲ್ಲ, ತಮ್ಮ ದುರ್ಬಲ ಸ್ವಭಾವ ಸಂಸ್ಕಾರಗಳ ವಶನೂ ಆಗೋದಿಲ್ಲ. ಏಕೆಂದ್ರೆ ಸ್ವಭಾವ ಅಂದ್ರೇನೆ ಸ್ವನ ಪ್ರತಿ ಸರ್ವರ ಪ್ರತಿ ಆತ್ಮಿಕ ಭಾವ ಇದ್ದಾಗ ದುರ್ಬಲ ಸ್ವಭಾವಕ್ಕೆ ವಶ ಆಗೋದಿಲ್ಲ. ಅನಾದಿ ಆದಿ ಸಂಸ್ಕಾರಗಳ ಸ್ಮೃತಿಯಿಂದ ದುರ್ಬಲ ಸಂಸ್ಕಾರ ಸಹಜ ಪರಿವರ್ತನೆಯಾಗ್ಬಿಡತ್ತೆ. ಏಕಾಗ್ರತೆಯ ಶಕ್ತಿ ಪರವಶ ಸ್ಥಿತಿಯನ್ನ ಪರಿವರ್ತನೆ ಮಾಡಿ ಮಾಲೀಕತನದ ಸೀಟಿನ ಮೇಲೆ ಸೆಟ್ ಮಾಡಿಬಿಡುತ್ತದೆ. ಸ್ಲೋಗನ್, ಕ್ರೋಧ ಜ್ಞಾನೀತು ಆತ್ಮಗಳ ಮಹಾಶತ್ರು ಆಗಿದೆ. ಕ್ರೋಧ ಎಂಬುವುದು ಜ್ಞಾನೀತು ಆತ್ಮಗಳಿಗಾಗಿ ಮಹಾಶತ್ರು ಆಗಿದೆ. ಒಳ್ಳೆಯದು. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.